ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. 5 ಮೀಟರ್ 60 ಸೆಂಟಿಮೀಟರ್ ಎತ್ತರದ ಒಂದು ನೇರವಾದ ಕಂಬವು 3 ಮೀಟರ್ 20 ಸೆಂಟಿಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವುದು. ಇದೇ ಸಮಯದಲ್ಲಿ ಎರಡನೆಯ ಪ್ರಶ್ನೆ, 5 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವ ಕಂಬದ ಎತ್ತರ ಎಷ್ಟು? ಸೊ ಇದು ನೇರ ಅನುಪಾತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಸೊ ಇಲ್ಲಿ 5.6 ಮೀಟರ್. ಸೊ 5 ಮೀಟರ್ 60 ಸೆಂಟಿಮೀಟರ್ ಅಂದ್ರೆ ನಾವು ಇದನ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 5.6 ಮೀಟರ್ ಎತ್ತರದ ನೇರವಾದ ಕಂಬ ಏನ್ ಮಾಡ್ತಾ ಇದೆ, 3.2 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಎಚ್ ಏನ್ ಹೇಳಿ, ಇದೇ ಸಮಯದಲ್ಲಿ 5 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವಂತಹ ಕಂಬದ ಎತ್ತರ. ಸೊ ಅಂದ್ರೆ ಕಂಬದ ಎತ್ತರ ಎಚ್ ಆಗಿದ್ರೆ ಎಚ್ ನಷ್ಟು ಎತ್ತರವನ್ನ ಹೊಂದಿರುವಂತಹ ಕಂಬ ಏನ್ ಮಾಡ್ತಾ ಇದೆ, 5 ಮೀಟರ್ ಎತ್ತರದ ಉದ್ದದ ನೆರಳನ್ನ ಉಂಟು ಮಾಡ್ತಾ ಇದೆ. ಸೊ ಈಗ ನಾವು ಓರೆ ಗುಣಾಕಾರ ಮಾಡಿದಾಗ 5.6 into 5 is equal to 3.2 into h. So h is equal to 5.6 into 5 divided by 3.2. So ಇದನ್ನ ಸಿಂಪ್ಲಿಫೈ ಮಾಡಿ h is equal to 8.75 ಮೀಟರ್ ಬರುತ್ತೆ. $8.75 ಮೀಟರ್. ಸೊ ಹಾಗಾದ್ರೆ 5 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವಂತಹ ಕಂಬದ ಎತ್ತರ 8.75 ಮೀಟರ್ ಆಗಿದೆ. ಥ್ಯಾಂಕ್ ಯು.